ಲಿಂಗರೆಡ್ಡಿ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದರಲ್ಲಿ ಸುಮಾರು 10 ಲಕ್ಷ ಮೌಲ್ಯದ 10 ಟನ್ ಕ್ಯಾಶ್ ಫಿಶ್ಗಳು ಇದ್ವು. ಇದರ ವಿಚಾರಣೆ ನಡೆಸಿ ಕೋರ್ಟ್ ನಾಶ ಮಾಡೋಕೆ ಆದೇಶ ನೀಡಿದೆ. ಅದರನ್ವಯ ಜಗಳೂರು ಪಟ್ಟಣ ಪಂಚಾಯತಿಗೆ ಸೇರಿದ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೃಹತ್ ಗುಂಡಿಯನ್ನು ನಿರ್ಮಿಸಿ ಉಪ ವಿಭಾಗಾಧಿಕಾರಿ, ತಹಶೀಲ್ದಾರ್, ಪೊಲೀಸ್, ಮೀನುಗಾರಿಕೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಕ್ಯಾಟ್ ಫಿಶ್ಗಳನ್ನು ನಾಶಪಡಿಸಲಾಯಿತು. ಆಫ್ರಿಕನ್ ಏನು ಕ್ಯಾಟ್ ಫಿಶ್ಗಳನ್ನ ಸಾಕಣೆ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕ್ಯಾಟ್ ಫಿಶ್ ಸಾಕಣೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿ ಕ್ಯಾಟ್ ಫಿಶ್ಗಳನ್ನ ನಾಶ ಮಾಡಿದ್ದಾರೆ. PSI ಹಾಗೆ ಪೊಲೀಸ್ ಸಿಬ್ಬಂದಿ, ಉಪವಿಭಾಗಾಧಿಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಕ್ಯಾಟ್ ಫಿಶ್ಗಳನ್ನ ಘನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಒಂದು ಗುಂಡಿಯನ್ನ ತೋಡಿ ಅಲ್ಲಿ ನಾಶಗೊಳಿಸಲಾಗಿದೆ. ರಾಮನಗರದ ಮಾಗಡಿ ತಾಲೂಕಿನ ಮತ್ತಿಕೆರೆಯಲ್ಲಿ ಹಾಡಹಗಲೇ